ವಿಮೋಚನ ಕಾಂಡ ಎಕ್ಸೋಡಸ್ 24:11 ಆತನು ಇಸ್ರಾಯೇಲರ ಮುಖಂಡರಿಗೆ ಯಾವ ಕೇಡು ಮಾಡಲಿಲ್ಲ. ಅವರು ದೇವರ ದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡರು. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಗಾಡ್ಸ್ ರೆಪ್ರೆಸೆಂಟೇಟಿವ್ಸ್, ದೇವರ ಪ್ರತಿನಿಧಿಗಳು. ಗಟ್ಟಿಯಾಗಳ್ರಿ, ದೇವರ ಪ್ರತಿನಿಧಿಗಳು. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಮುಖ ನೋಡಿ ನಗನಗುತ್ತಾ ಹೇಳ್ರಿ, ನೀನು ನಾನು ದೇವರ ಪ್ರತಿನಿಧಿಗಳು ಎಂಬುದಾಗಿ. ಭೂಮಿಯಲ್ಲಿ ದೇವರಿಗೆ ತನ್ನ ಹೃದಯಕ್ಕನುಸಾರವಾದ ಕಾರ್ಯಗಳನ್ನು ಶ್ರದ್ಧೆ ಕೊಡ್ರಿ. ಸ್ವಲ್ಪ ಆರಂಭದಲ್ಲಿ ಶ್ರದ್ಧೆ ಕೊಡ್ರಿ. ಭೂಮಿಯಲ್ಲಿ ದೇವರು ತನ್ನ ಹೃದಯಕ್ಕನುಸಾರವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಅವನಿಗೆ ಕೆಲ ಪ್ರತಿನಿಧಿಗಳು ಬೇಕಾಗಿದ್ದಾರೆ. ಮೋಶೆಯ ಹಾಗೆ, ಸಮುವೇಲನ ಹಾಗೆ, ಪೌಲನ ಹಾಗೆ, ಎಲಿಷನ ಹಾಗೆ, ಯೇಸು ಸ್ವಾಮಿಯ ಹಾಗೆ, ಇವರೆಲ್ಲರೂ ತಂದೆಯ ಹೃದಯಕ್ಕನುಸಾರವಾಗಿ, ತಂದೆಯಾದ ದೇವರ ಹೃದಯಕ್ಕನುಸಾರವಾಗಿ ತಮ್ಮ ಜೀವಿತವನ್ನು ಕರೆಯಲ್ಪಟ್ಟ ದೇವರ ಸೇವೆಗಾಗಿ ಮೀಸಲಾಗಿಟ್ಟವರಾಗಿದ್ದರು. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದವರೆಗೂ ದೇವರು ಏನಾದರೂ ದೇಶದಲ್ಲಾಗಲಿ, ಪಟ್ಟಣದಲ್ಲಾಗಲಿ, ಕುಟುಂಬಗಳಲ್ಲಾಗಲಿ, ವ್ಯಕ್ತಿಗಳಲ್ಲಾಗಲಿ, ಸಭೆಗಳಲ್ಲಾಗಲಿ ಏನಾದರೂ ತಾನು ಮಾಡಬೇಕು ಅಂತ ಇದ್ದರೆ ಅದು ತನ್ನ ಪ್ರತಿನಿಧಿಗಳ ಮೂಲಕ ಅವನು ಮಾಡುವಂತನಾಗಿರ್ತಾನೆ. ಆಮೇನ್. ಯೇಸು ಸ್ವಾಮಿ ಮಾನವ ಕುಲವನ್ನು ರಕ್ಷಿಸುವುದಕ್ಕೆ ದೇವರ ಮಗನಾಗಿದ್ದರು. ತಂದೆಯ ಚಿತ್ತಕ್ಕನುಸಾರವಾಗಿ ಈ ಭೂಮಿಗೆ ಬಂದು ತಂದೆಯ ಚಿತ್ತವನ್ನು, ಫಿಲಿಪ್ಪಿಯ ಪತ್ರಿಕೆ ಎಲ್ಲ ಓದಿದ್ರೆ ತಾನು ದೇವರಿಗೆ ಆದವನಾಗಿದ್ದರೂ ಸಹ ತನ್ನನ್ನೇ ತಾನು ತಗ್ಗಿಸಿ ಮನುಷ್ಯರಿಗೆ ಸದೃಶನಾಗಿ ಎಲ್ಲ ವಿಷಯಗಳಲ್ಲೂ ತಂದೆಯಾದ ದೇವರಿಗೆ ಈವನ್ ಶಿಲುಬೆಯ ಮರಣದ ತನಕ ತನ್ನನ್ನೇ ತಾನು ವಿಧಿಯಪಡಿಸಿಕೊಂಡನು. ಆ ಯೇಸು ತನ್ನ ತಂದೆಯ ರೆಪ್ರೆಸೆಂಟೇಟಿವ್ ಆಗಿದ್ದನು. ಭೂಮಿಯಲ್ಲಿ ತಂದೆಯ ಪ್ಲಾನ್ಗಳನ್ನು, ತಂದೆಯ ಪದ್ಧತಿಗಳನ್ನು ತಾನು ನೆರವೇರಿಸುವ ಪ್ರತಿನಿಧಿಯಾಗಿದ್ದನು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ದೇವರು ಒಂದು ಪಟ್ಟಣದಲ್ಲಿ ಒಂದು ಚಲನೆ, ಒಂದು ಉಂಟು ಮಾಡಬೇಕಾದ್ರೆ, ಅಥವಾ ಒಂದು ಉಜ್ಜೀವನವನ್ನು ತರಬೇಕಾದ್ರೆ, ಸಭೆ, ನಾನು ಆಗಲೇ ಹೇಳಿದೆ, ಸಭೆ ಸಂತೆ ಅಲ್ಲ. ಸಭೆ ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಿದಂಥ ಜನರ ಗುಂಪು. ಯಾವ ಉದ್ದೇಶಕ್ಕಾಗಿ? ಪಟ್ಟಣದ ಸಿಟಿ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ, ಪಟ್ಟಣದ ಉಜ್ಜೀವನಕ್ಕಾಗಿ. ದೈವಿಕವಾದ ಚಲನೆ ವ್ಯಕ್ತಿಗಳಲ್ಲೂ ಕುಟುಂಬಗಳಲ್ಲೂ ನಡೆಯಬೇಕಾದ್ರೆ, ದೇಶವನ್ನು ದೇವರು ಮುಟ್ಟಬೇಕಾದ್ರೆ, ಅಥವಾ ಕುಟುಂಬಗಳಲ್ಲಿ ದೈವಿಕವಾದ ಕಾರ್ಯಗಳು ತೋರಿ ಬರಬೇಕಾದ್ರೆ, ಆ ಕುಟುಂಬದಲ್ಲಿ ಯಾರೋ ದೇವರ ಪ್ರತಿನಿಧಿಯಾಗಿ ದೇವರು ಆರಿಸಿ ಇಟ್ಟಿರುತ್ತಾನೆ. ನೀನು ನಾನು ಇಲ್ಲಿ ಬಂದು ಕುಳಿತು ಸ್ತೋತ್ರ ಹೇಳ್ತಾ ಇರೋದು ಆಕಸ್ಮಿಕವಾಗಿ ಅಲ್ಲ. ಈ ಪಟ್ಟಣದ ಜೀವನಕ್ಕಾಗಿ, ದೇವರ ಮೂವಿಗಾಗಿ ನನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ ಎಂದು ನಂಬುವವರು ಮಾತ್ರ ಶಬ್ದ ತೆಗೆದು ಆಮೇನ್ ಹೇಳ್ರಿ. ಕಮ್ ಆನ್ ಚರ್ಚ್, ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್.
ನನ್ನ ಹೃದಯದ ಆಳದಿಂದ ನಾನು ನಿಮ್ಗೊಂದು ಮಾತು ತಿಳಿಸ್ತೇನೆ. ನನ್ನ ಮುಂದೆ ಕುಳಿತಿರೋ ನಿಮ್ಮಲ್ಲಿ ಕೆಲವರು ನಿಮ್ಮನ್ನೇ ನೀವು ಏನು ಇಲ್ಲದವರಾಗಿಯೂ, ನಾನು ಕ್ರಿಮಿ, ನಾನು ಹುಳ, ನಾನು ಧೂಳು, ಸ್ತೋತ್ರ, ನಿಮ್ಮನ್ನೇ ನೀವು ಸಾಧಾರಣ ಗತಿಯಲ್ಲಿ ಬಿಂಬಿಸಿ ಚಿತ್ರಿಸ್ಕೊಂಡಿರಿದ್ದೀರಿ. ಆದರೆ ದೇವರು ನಿಮ್ಮನ್ನ ಕುರಿತು ಕಾಣುವುದು ನೀವು ದೇವರ ಪ್ರತಿನಿಧಿಯಾಗಿದ್ದೀರ. ಅಖಿಲಾಂಡಗಳನ್ನು ಉಂಟು ಮಾಡಿದ ದೇವರು, ಸಮಸ್ತಕ್ಕೂ ಒಡೆಯನಾಗಿರುವ ದೇವರು, ದೂತ ಗಣಗಳ ಒಡೆಯನು. ಆಕಾಶವು ನನ್ನ ಕೈ ಕೆಲಸ, ಗಗನಮಂಡಲವು ನನ್ನ ಕೈ ಕೆಲಸ, ಭೂಮಿಯ ಜಲಚರಾಚರಗಳನ್ನು ಉಂಟು ಮಾಡಿದ, ಗಗನಗಳಲ್ಲಿ ನಕ್ಷತ್ರಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಪ್ರತಿನಿಧಿ ಅಂದಾಗ ಕೆಲವರಿಗೆ ಸಂತೋಷ ಕಾಣಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀನೊಂದು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ದೇವರ ಪ್ರತಿನಿಧಿ ಆಗಿದೆಯಾ. ಈಗ ಯಾರಾದರೂ ಕೈ ಕೊಟ್ಟು ಹೇಳ್ರಿ ದೇವರ ಪ್ರತಿನಿಧಿ ಅಂತ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಆಕಸ್ಮಿಕ ಅಲ್ಲ, ನೀವು ಕಾಕತಾಳಿಕ ಅಲ್ಲ, ಈ ಇನ್ಸಿಡೆನ್ಸ್ ಅಲ್ಲಿ ಬಂದವರಲ್ಲ, ಕಾಕತಾಳಿಕವಾಗಿ ಬಂದವರಲ್ಲ. ನಿಮ್ಮ ಮೇಲೆ ದೇವರಿಗೆ ಏನೋ ಒಂದು ಪದ್ಧತಿ ಇದೆ. ದೇವರು ನಿಮ್ಮನ್ನ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಿಮ್ಮ ಮೊದಲನೇ ದಿವಸ, ನಿಮ್ಮ ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಬರೆದಿರೋದಾದ್ರೆ, ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀವು ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಹೇಳಿದೆ. ನೀವು ದೇವರ ಪ್ರತಿನಿಧಿ. Then why God? ದೇವರು ಯಾಕೆ ನನ್ನನ್ನು ನಿನ್ನನ್ನು ಇಲ್ಲಿ ಇಟ್ಟಿರೋದು? ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಕ್ಕ? ಎಲ್ಲರೂ ಬದುಕ್ತಾ ಇದ್ದಾರೆ, ನಾವು ಬದುಕಬೇಕಲ್ಲ ಅಂತನ? ಅವರಿಗಿಂತ ನಾವು ಒಂದು ಸ್ವಲ್ಪ ಮೇಲಾಗಿ ಬದುಕಬೇಕು ಅಂತನ? ಇಲ್ಲ ಅವ್ರು ರೇಷ್ಮೆ ಸೀರೆ ಉಟ್ಕೊಂಡ್ರು ಅಂತ ಹೇಳಿ ನಮ್ಗೆ ಅಟ್ಲೀಸ್ಟ್ ಕಾಂಚೀಪುರಂ ಆದ್ರೂ ಬೇಡವಾ ಅಂತನ? ಪೈಪೋಟಿಯಲ್ಲಿ ಜೀವನ ಇವತ್ತು. ಅವ್ರು ಕಾರ್ ತಗೊಂಡ್ರು ನಾವು ಕಾರ್ ತಗೊಬೇಕು, ಅವ್ರು ಸೂಟ್ ಹಾಕಿದ್ರು ನಾವು ಸೂಟ್ ಹಾಕಬೇಕು, ಅವರು ಬಿರಿಯಾನಿ ತಿಂದರು ನಾವು ಅದಕ್ಕಿಂತ ಬಿರಿಯಾನಿಯವ್ರ ಅಪ್ಪನ ತಿನ್ನಬೇಕು ಅಂತ. ಎಲ್ಲಿಗೆ ಹೋಗಿ ಎಂಡಾಗ್ತೀರಾ? ನಿನ್ನನ್ನು ಕರೆದಿರೋ ಉದ್ದೇಶವನ್ನು ಮರೆತು ಯಾತ್ರೆ ಮಾಡಬೇಡ್ರಿ. ಜೀವಿತದಲ್ಲಿ ಆಯುಸ್ ಕೊಟ್ಟ ದೇವರು, ಆರೋಗ್ಯ ಕೊಟ್ಟ ದೇವರಿಗೆ ಒಂದು ಪದ್ಧತಿ ಇದೆ. ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನಿನ್ನ ಮೇಲೆ ದೇವರಿಗೆ ಒಂದು ಪ್ರತ್ಯೇಕ ಕರೆ ದೇವರು ನಿನ್ನ ಮೇಲೆ ಇಟ್ಟಿದ್ದಾನೆ. ಆ ಕರೆ ಹೆಸರು ನೀನು ದೇವರ ಪ್ರತಿನಿಧಿ ಆಗಿದೆಯಾ. ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಭೂಮಿಯಲ್ಲಿ ನಡೀಲಿಕ್ಕೆ ಹೋಗುವ ನೆಕ್ಸ್ಟ್ ಮುಂದೆ ನಡೀಲಿಕ್ಕೆ ಹೋಗುವ ಮುಂದಿನ ದೈವಿಕವಾದ ಚಲನೆಗೆ ನಿನ್ನನ್ನು ದೇವರು ಕಂಡಿದ್ದಾನೆ ಎಂಬ ಅರಿವು ನಿನಗೆ ಇರೋದಾದರೆ, ಎಡಗಡೆ ಬಲಗಡೆ ಇರುವವರನ್ನ ನೋಡಬೇಡ. ಕುಂತ್ಕೊಂಡು ನಿಂತ್ಕೊಂಡು ಐ ಹೊಡೆದು ಸ್ತೋತ್ರ ಹೇಳೋದು, ದೇವರಿಗೆ ಮಹಿಮೆ ಕೊಡು, ಥ್ಯಾಂಕ್ ಯು ಅಂತ ಹೇಳು. ಆ ಪ್ರತಿನಿಧಿ ನಾನು ಆಗಿದ್ದೀನಿ ಅಂತ ಹೇಳು. ನೆಕ್ಸ್ಟ್ ಮುಂದೆ ನಡೆಯುವ ಮೂವ್ ಆಫ್ ಗಾಡ್ನ ಪ್ರತಿನಿಧಿ ನಾನು. ಯೇಸು ಸ್ವಾಮಿ ಸುಮ್ಗೆ ಬರಲಿಲ್ಲ. ಯೋಹನನ ಸುವಾರ್ತೆ 6:38 39 40 ಹೇಳುತ್ತದೆ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೇನು. ಕಮ್ ಆನ್. ಭೂಮಿಯಲ್ಲಿ ದೈವ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತನಿದ್ದಾನೋ ಎಂದು ಹುಡುಕಿದಾಗ ಒಬ್ಬನು ಸಿಕ್ಕಲಿಲ್ಲ.
ಇವತ್ತು ಎಷ್ಟು ಜನ ಹೇಳ್ತೀರಾ ಆ ಕಾಲ ಮುಗೀತು, ಇವತ್ತು ಪ್ರತಿನಿಧಿಗಳು ನಾವಿಲ್ಲಿದ್ದೀವಿ ಅನ್ನೋಂಥ ಗಂಡದೆ ಉಳ್ಳವರು, ದಿಟ್ಟತನ ಉಳ್ಳವರು ಯಾರಾದರೂ ಇದ್ರೆ ಹೇಳ್ರಿ, ನಾವಿಲ್ಲಿದ್ದೀವಿ ಕರ್ತಾನೆ. ನೆಕ್ಸ್ಟ್ ಮೂವ್ ಆಫ್ ಗಾಡ್ಗೆ. Hey, come on, somebody shout hallelujah. ಏನು ತಿನ್ನಬೇಕು, ಏನು ಕುಡಿಬೇಕು, ಎಷ್ಟು ದುಡ್ಡು ಮಾಡಬೇಕು, ಎಷ್ಟು ಆಸ್ತಿ ಮಾಡಬೇಕು, ಎಷ್ಟು ದೊಡ್ಡ ಮನೆ ಕಟ್ಕೊಬೇಕು, ಎಂಥ ಕಾರ್ ತಗೊಬೇಕು, ಎಂಥ ರೀತಿಯಲ್ಲಿ ಡಾಮ್ ಡೂಮ್ ಡಯಾಡುಸ್ ಅಂತ ಬದುಕಬೇಕು ಅನ್ನೋದಲ್ಲ ನಮ್ಮ ಕರೆಯ ಪ್ರತ್ಯೇಕತೆ. ಯು ಅಂಡ್ ಮೀ, ನೀನು ಮತ್ತು ನಾನು ಸಾಧಾರಣ ವ್ಯಕ್ತಿಗಳಲ್ಲ. ದೇವರ ದೃಷ್ಟಿಯಲ್ಲಿ ಅವನ ಪ್ರತಿನಿಧಿಗಳು. ನಾವು ಈ ಲೋಕ ಸ್ನೇಹಿಗಳಲ್ಲ, ಪರಲೋಕದ ಚಿತ್ತವನ್ನು ನೆರವೇರಿಸುವವರು. ಹಾಗಾದ್ರೆ ಇದೆಲ್ಲ ಏನು ಬೇಡವಾ? ಬೇಕಾದದ್ದೆಲ್ಲ ದೇವರು ಕೊಡ್ತಾನೆ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದನ್ನೆಲ್ಲ ದೇವರು ಒದಗಿಸ್ಕೊಡ್ತಾನೆ. ಆಮೇಲೆ ನೀನು ಅದರ ಹಿಂದೆ ಹೋಗಬೇಡ, ಅದು ನಿನ್ನ ಹಿಂದೆ ಹಿಂಬಾಲಿಸ್ತಾ ಇರುತ್ತೆ. ಶುಭವು ಕೃಪೆಯು ನಿನ್ನ ಜೀವಮಾನವೆಲ್ಲ ಅದು ನಿನ್ನನ್ನು ಹಿಂಬಾಲಿಸುತ್ತೆ. ನೀನು ಅದರ ಹಿಂದೆ ಹೋಗಕ್ಕೆ ಹೋಗಬೇಡ. ಆಮೇಲೆ ನನಗೆ ಆ ಸ್ಟೇಟ್ಮೆಂಟ್ ಭಾಳ ಇಷ್ಟ ಆಯಿತು. ಆ ಸ್ಟೇಟ್ಮೆಂಟ್, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದಿದ್ದೀನಿ. ಅಂದರೆ ಭೂಮಿಯಲ್ಲಿ ಅಭಾವ ಇದ್ದಿದ್ದರಿಂದ ಪರಲೋಕದಿಂದ ಸ್ವಂತ ಮಗನೇ ಬರಬೇಕಾಯ್ತು. ಸ್ವಂತ ಮಗನ ಬಂದ ಮೇಲೆ ನನ್ನನ್ನು ಕಳಿಸಿದ ಆತನ ಚಿತ್ತವು ಏನಂದರೆ, ಆತ ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಳಗೊಳಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವೆನು. ಯು ಗಾಟ್ ದ ಆನ್ಸರ್. ನಿಮಗೆ ಆನ್ಸರ್ ಸಿಕ್ತು ಅಂತ ನಂಬ್ತೀನಿ. ಆಮೇಲೆ ದೇರ್ ಈಸ್ ಎ ಪರ್ಪಸ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಉದ್ದೇಶ ಇದೆ. ಯಾಕ್ರಿ ಬದುಕ್ತಾ ಇದ್ದೀರಿ ಅಂದ್ರೆ, ಏನೋ ಬಿಟ್ವಿ ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದೀವಿ. ಸ್ತೋತ್ರ. ಕೆಲವ್ರು ಕೇಳ್ರಿ, ಊಟ ಮಾಡಬೇಕಾದ್ರೆ ತೃಪ್ತಿನೇ ಇರಲ್ಲ. ಸ್ತೋತ್ರ. ನೀವು ಗಂಜಿ ಕುಡೀರಿ, ಅಂಬಳಿ ಕುಡೀರಿ, ಅದರಲ್ಲಿ ಎಂಜಾಯ್ ಮಾಡಿ ಕುಡೀರಿ. ಸ್ತೋತ್ರ. ಸೇವರು ಗರ ಬರ ಅಂತ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಯಪ್ಪ ಏನು ಊಟ ಆಯ್ತಾ? ಆಯಿತು. ಏನು ತಿಂದ್ರಿ? ಏನೋ ತಿಂದೆ. ಏನೋ ತಿನ್ನೋದಕ್ಕೆ ಇಷ್ಟು ಕಷ್ಟ ಬಿದ್ದೆ. ಹಾಂ, ಎಂಜಾಯ್ ಮಾಡು. ಸ್ತೋತ್ರ ಹೇಳಲಿಲ್ಲ. ಉಪ್ಪಿನಕಾಯಿ ಮುಟ್ಟಿದ್ರೆ ನಾಲಿಗೆಯಲ್ಲಿ ಅದನಿಗೆ ಏನು ಟೇಸ್ಟು ಹೆಂಗಿದೆ ಅಂತ ಎಂಜಾಯ್ ಮಾಡು. ಹಪ್ಪಳ ತಿಂದ್ರೂ ಎಂಜಾಯ್ ಮಾಡು. ಕೆಲವರಿದ ಎಲ್ಲ ಹಾಕಿ ಹಿಂಗಂದೆ ಸ್ವಾಹ. ಏನು ತಿಂದ್ವ? ಸ್ತೋತ್ರ. ನಮ್ಮ ಸಜಿನ್ ಕೇಳ್ರಿ, ಒಂದೊಂದು ಅನ್ನವನ್ನು ಅಗದಿ ತಿಂತಾನೆ. ಸ್ತೋತ್ರ. ಅವನ ಜೊತೆ ಊಟಕ್ಕೆ ಕೂತ್ಕೊಂಡ್ರೆ ಮಿನಿಮಮ್ 1.5 ಗಂಟೆ ಬೇಕು. ಎಲ್ಲ ಎದ್ರು ಅವನು ಎದ್ದೋಳಲ್ಲ. ಹಾಂ, ಸ್ತೋತ್ರ. ಎಂಜಾಯ್ ಮಾಡ್ತಾನೆ. ಸ್ತೋತ್ರ. ಹೌದ್ರಿ, ಊಟ ಮಾಡಬೇಕಾದ್ರೆ ಎಂಜಾಯ್ ಮಾಡಬೇಕು, ಲೈಫ್ನ ಎಂಜಾಯ್ ಮಾಡಬೇಕು. ಎಸ್, ಬಟ್ ವಾಟ್ ಈಸ್ ದ ಪರ್ಪಸ್? ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದು ನಿನ್ನನ್ನು, ನನ್ನನ್ನು ಅಥವಾ ಮಾನವ ಕುಲವನ್ನು ಪಾಪದಿಂದ ರಕ್ಷಿಸಿ ನಿತ್ಯ ಜೀವಕ್ಕೆ ಪಾತ್ರರನ್ನಾಗಿ ಮಾಡಬೇಕು. ಆ ನಿತ್ಯ ಜೀವಕ್ಕೆ ಪಾತ್ರರಾದವರನ್ನು ಒಬ್ಬರು ನಷ್ಟವಾಗದಂತೆ ಕಾಪಾಡಿಕೊಳ್ಳೋದಕ್ಕೆ, ಒಬ್ಬರು ಕೇಳಾಗೋದಿಕ್ಕೆ, ಒಬ್ಬರು ನಾಶವಾಗೋದಿಕ್ಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೆಡಗೊಡಿಸದೆ ಅವನನ್ನು ಕಡೆಯ ದಿನದಲ್ಲಿ, ಅಂದರೆ ಕರೆದವನು ನಂಬಿಕಸ್ಥನು, ಕಡೆಯವರೆಗೂ ಕಾಯೋದಕ್ಕೆ ಶಕ್ತನು. ಕಮಾನ್, ನೀವು ನನ್ನ ಜೊತೆ ಇದ್ದೀರಾ? ವಾಕ್ಯ ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಯೇಸು ಸ್ವಾಮಿ ಸುಮ್ಮನೆ ಬರಲಿಲ್ಲ ಕಣ್ರಿ. ಆ ನಿತ್ಯ ಜೀವ ಎಲ್ಲಿ ಮಾನವ ಕುಲ ನಷ್ಟ ಮಾಡಿಕೊಂಡ್ರು
ಆ ನಿತ್ಯ ಜೀವ ಕೊಡೋದಕ್ಕೆ, ಕೊಟ್ಟಂಥ ದೇವರು ಅದನ್ನು ಕಡೆವರೆಗೂ ಕಾಪಾಡೋದಕ್ಕೆ. ಅಲ್ಲಲ್ಲಿ ಒಂದು ದಿನ ಬರುತ್ತೆ, ಅಲ್ಲಲ್ಲಿ ಮೇಘಾರೂಢನಾಗಿ ನನ್ನ ಯೇಸು ಪುನಃ ಹಿಂತಿರುಗಿ ಬರ್ತಾನೆ. ಅಲ್ಲಲ್ಲಿ ಪ್ರಧಾನ ದೂತನ ಶಬ್ದದೊಡನೆ, ತುತ್ತೂರಿ ಧ್ವನಿಯೊಡನೆ, ಹಲ್ಲೆಲೂಯ, ಮೇಘಾರೂಢನಾಗಿ ಇಳಿದು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಆ ನಂತರ ಜೀವಂತವಾಗಿರುವ ನಾವುಗಳು ಕಣ್ಣು ರೆಪ್ಪೆ ಮಿಟುಕಿಸುವುದರ ಒಳಗಾಗಿ ಪಕ್ಕನೆ ಒಯ್ಯಲ್ಪಡುತ್ತೇವೆ. ನಿನ್ನ ಕುಟುಂಬ ನಾಶ ಆಗೋಕ್ಕೆ ದೇವರು ಬಿಡಲ್ಲ. ನಿನ್ನ ಜೀವನ ಹಾಳಾಗೋದಕ್ಕೆ ಯೇಸು ಬಿಡಲ್ಲ. ಅವನು ಕಾಯ್ತಾನೆ. ಏನು ಬೆಲೆ ತೊತ್ತಾದರೂ ಸರಿ ಕಾಪಾಡ್ತಾನೆ. ಕಮಾನ್, ಹಲ್ಲೆಲೂಯ. ಕಾರಣ ಏನಂದ್ರೆ ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಯೇಸುವಿನ ತಂದೆಯಾದ ದೇವರ ಪ್ರತಿನಿಧಿಯಾಗಿರೋದ್ರಿಂದ. ಒಬ್ಬರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಒಬ್ಬರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಲೆಟ್ ಮಿ ಎಕ್ಸ್ಪ್ಲೈನ್. ಓದಂತ ವಾಕ್ಯದ ಕಡೆಗೆ ಬರ್ತೀನಿ. ಗಟ್ಟಿ ನಿಮ್ಗೇನೋ ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿರೋರಿಗೆ ಕೇಳ್ರಿ ಅರ್ಥ ಆಯ್ತಾ ಅಂತ. ಪ್ರತಿನಿಧಿಗಳ ಥರ ಕೂತ್ಕೊಳ್ರಿ ಅಂತ ಹೇಳ್ರಿ. ದೇವರ ಪ್ರತಿನಿಧಿ. ಇಸ್ರಾಯೇಲರ ಆ ಮುಖಂಡರಿಗೆ ಯಾವ ಕೇಡು ಮಾಡಲಿಲ್ಲ. ಅವರು ದೇವದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡ್ರು. ಯಾರು 70 ಹಿರಿಯರ ಕುರಿತು ಮಾತನಾಡುವ ಭಾಗ. 70 ಎಲ್ಡರ್ಸ್ನ ಕುರಿತು ಮಾತನಾಡ. ಈ 70 ಹಿರಿಯರ ಕುರಿತು ಮಾತಾಡಬೇಕಂದ್ರೆ ಮೊದಲು ನೀವು ಸತ್ಯವೇದ ಗ್ರಂಥದಲ್ಲಿ ವಿಮೋಚನಕಾಂಡ ಪುಸ್ತಕ ಎಕ್ಸೋಡಸ್ 24:9, 24:9, ಮೋಶೆ, ಹಾರೋನ್, ನಾದಾಬ್, ಅಬೀಹು ಎಂಬವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. 70 ಮಂದಿಯು ಬೆಟ್ಟವನ್ನು, ಕಮಾನ್ ಗಟ್ಟಿಯಾಗಿ ಹೇಳ್ರಿ, 70 ಮಂದಿಯು ಬೆಟ್ಟವನ್ನು ಹತ್ತಿದ್ರು. ಈಗ ವಿಮೋಚನಕಾಂಡ ಪುಸ್ತಕ 3:16 ನೀನು ಹೋಗಿ ಇಸ್ರಾಯೇಲ್ ಹಿರಿಯರನ್ನು ಕೂಡಿಸಿ ಅವರಿಗೆ ನಿಮ್ಮ ಪಿತೃಗಳ ದೇವರು ಅಂದರೆ ಅಬ್ರಾಮ್, ಈಸಾಕ್, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯ ಬಿಟ್ಟು ಐಗುಪ್ತದಲ್ಲಿ ನಿಮಗೆ ಸಂಭವಿಸಿದ ತಿಳ್ಕೊಂಡಿದ್ದೇನೆ. ಹಿರಿಯರನ್ನು ಕೂಡಿಸಿ, ಆರಂಭದಲ್ಲಿ ನೋಡ್ರಿ, ನೀವು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅಂದರೆ 70 ಜನರನ್ನು ಕೂಡಿಸಿ. ಏನಕ್ಕೆ ಆ ಪದ ಹೇಳ್ತಾ ಇರೋದು? ಮುಂಚೆ ಬೆಟ್ಟ ಹತ್ತೋದಕ್ಕೆ ಪ್ರಮಾಣ ಯಾರಿಗೆ ಮಾತ್ರ ಇತ್ತು? ಮೋಶೆಗೆ ಮಾತ್ರ. ಮೋಶೆಗೆ ದೇವರು ಏನು ಹೇಳಿದ್ರು? ಆಜ್ಞೆ ಕೊಟ್ಟರು, ಯಾರು ಹತ್ತಂಗಿಲ್ಲ, ನೀನೊಬ್ಬನೇ ಮೇಲಕ್ಕೆ ಬರಬೇಕು. ಈಗ ಅದೇ ದೇವರು ತನ್ನ ಮನಸ್ಸನ್ನು ಯಾಕೆ ಬದಲಾಯಿಸ್ಕೊಂಡು, ನೀವು ನನ್ನ ಜೊತೆ ಇದ್ದೀರಾ ಹೇಳ? ದೇವರು ಯಾಕೆ ಬದಲಾಯಿಸ್ಕೊಂಡ್ರು? ವೈ ಗಾಡ್ ಚೇಂಜ್ ಹಿಸ್ ಮೈಂಡ್? ಮೋಶೆ ಮಾತ್ರನೇ ಬೆಟ್ಟಕ್ಕೆ ಹೋಗ್ತಾ ಇದ್ದನು, ದೇವರು ಅವನೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದನು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ದಾಸನಾದ ಮೋಶೆಯ ಸಂಗಡ ನಾನು ವಿಮುಖನಾಗದೆ ಮುಖಾಮುಖಿಯಾಗಿ ಅವನ ಸಂಗಡನ ಮಾತಾಡ್ತೇನೆ. ಹಲೋ, ಈಗ ದೇವರು ಹೇಳ್ತಾ ಇದ್ದಾರೆ, ಆ 70 ಜನ ನೀವು ಮೇಲಕ್ಕೆ ಬನ್ನಿರಿ. ಕಾರಣ ಏನು? ಅದಕ್ಕೆ ಕಾರಣ ಇದೆ. ದೇವರಿಗೆ ಮಾತನಾಡಬೇಕಾದ ವಿಷಯಗಳನ್ನು ಹಂಚಿಕೊಳ್ಳುವಂಥ ಸಮಯ. ಇಡೀ ದೇಶದಲ್ಲಿ ನಡೆಯುವ ಘಟನೆಗಳನ್ನು, ಸಂಭವಗಳನ್ನು, ದೇವರು ಮಾಡಲಿಕ್ಕೆ ಹೋಗುವ ಉಜ್ಜೀವನದ ಕುರಿತಾಗಿರ್ಬೋದು, ದೇವರ ಪದ್ಧತಿಗಳ ಕುರಿತಾಗಿರ್ಬೋದು, ಮೋಶೆಯ ಸಂಗಡ ಮಾತ್ರ ಮಾತನಾಡ್ತಾ ಇದ್ದ ತಂದೆಯಾದ ದೇವರು ಈಗ 70 ಜನರನ್ನು ಕರ್ಕೊಂಬಾರ ಕೇಳ್ತಾ ಇದ್ದಾನೆ. ದೇಶದಲ್ಲಿ ಮಾಡೋದಕ್ಕೆ ಇವ್ರ ಹತ್ರ ಯಾಕೆ ಮಾತಾಡಬೇಕು? ಹೌದು, ದೇಶದಲ್ಲಿ ಮಾಡುವ ಕಾರ್ಯಗಳನ್ನು ಕೆಲವರನ್ನ ಆರಿಸ್ಕೊಂಡಿರೋಂಥ
ಪ್ರತಿನಿಧಿಗಳ ಸಂಗಡನೆ ದೇವರು ಮಾತನಾಡೋದು. ನಮ್ಮ ದೇಶದಲ್ಲಿ, ಪಟ್ಟಣದಲ್ಲಿ ದೇವರಿಗೆ ಏನಾದರೂ ಮಾಡಬೇಕಾದ್ರೆ ಆತನಿಗೆ ತನ್ನದೇ ಆದ ಒಂದು ಗುಂಪಿನ ಜನರನ್ನು ತನ್ನ ಪ್ರತಿನಿಧಿಯನ್ನಾಗಿ ಆರಿಸ್ಕೊಂಡಿಟ್ಟಿದ್ದಾನೆ. ಈಗ ನೋಡ್ರಿ, ಇಸ್ರಾಯೇಲ್ ಜನ ಅವರು 20 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಈಗ 20 ಲಕ್ಷಕ್ಕಿಂತ. ಆದರೆ ಎಲ್ಲರಿಗೂ ಕರೆ ಹೋಗಲಿಲ್ಲ. 70 ಜನರ ಹತ್ರ ಯೇಸು ಸ್ವಾಮಿನೂ ಭೂಮಿಯಲ್ಲಿದ್ದಾಗ ಕೆಲವೊಮ್ಮೆ ಶಿಷ್ಯರು ಕೇಳಿದ್ರು, ಸ್ವಾಮಿ ಯಾಕೆ ಜನರ ಹತ್ರ ಸಾಧಾರಣವಾಗಿ ನೀನು ಸಾಮ್ಯದ ಮೂಲಕ ಮಾತಾಡ್ತೀಯ, ಆದರೆ ನಮ್ಮ ಬಳಿಯಲ್ಲಿ ಬಂದಾಗ ಮಾರ್ಮಿಕವಾಗಿ ಮಾತಾಡೋದಕ್ಕೆ ಕಾರಣ ಏನು? ಯೇಸು ಸ್ವಾಮಿ ಹೇಳಿದನು, ಪರಲೋಕದ ಗುಟ್ಟು ಅದು ನಿಮಗೆ ಕೊಟ್ಟಿದೆ, ಎಲ್ರಿಗೂ ಕೊಟ್ಟಿಲ್ಲ. ಅದು ಸಭೆಯಲ್ಲಿ ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನರು ಪ್ರತಿನಿಧಿಗಳಲ್ಲ. ನಾನು ದೇವರ ಪ್ರತಿನಿಧಿ ಎಂದು ಚೆನ್ನಾಗಿ ಮನದಟ್ಟಾಗಿರುವವರು ಇದರ ಒಳಗಡೆ ಇದ್ದಾರೆ. ಅಂಥವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಂಥವರಿಗಿರುವ ಸಂದೇಶ ನಾನು ಹೇಳ್ತಾ ಇರೋದು. ಪಟ್ಟಣದಲ್ಲಿ ಉಜ್ಜೀವನ ನಡೆಯೋಕ್ಕೆ ಮುಂಚೆ, ಒಂದು ನಡೆಯೋದಕ್ಕೆ ಮುಂಚೆ, ಚಲನೆ ನಡೆಯೋಕ್ಕೆ ಮುಂಚೆ, ಸೌಖ್ಯ ನಡೆಯೋಕ್ಕೆ ಮುಂಚೆ, ಅದ್ಭುತ ನಡೆಯೋದಕ್ಕೆ ಮುಂಚೆ ದೇವರು ಕೆಲವರನ್ನ ಪರ್ವತದ ಬಳಿ ಕರೆಸ್ತಾನೆ. ಏತಕ್ಕೋಸ್ಕರವಾಗಿ? ದೇಶದಲ್ಲಿ ಸಂಭವಿಸುವ ಕಾರ್ಯಗಳನ್ನ ತಿಳಿಸುವುದಕ್ಕಾಗಿ. ದೇವರ ವಾಕ್ಯ ಹೇಳುತ್ತೆ, ನಾವೇನೋ ಪುಣ್ಯ ಕಾರ್ಯ ಮಾಡಿರೋ ಕುತ್ಕೊಂಡಿರೋ ಗತ್ತೆಲ್ಲ ನೋಡಿದ್ರೆ, ಕೆಲವರು ಕುತ್ಕೊಂಡಿರೋ ನೋಡಿದ್ರೆ ಇವ್ರು ಈಗ ತಾನೇ ಪರಲೋಕದಿಂದ ಉದುರ್ಬಿಟ್ರು, ಪವಿತ್ರಾತ್ಮ ಭರಿತರಾಗಿ ಉದುರ್ಬಿಟ್ರು ಅಂತ. ಏನೂ ಇಲ್ಲ. ಯೋಹನನ ಸುವಾರ್ತೆ 15:16, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಆರಿಸಿ ತೆಗೆದುಕೊಳ್ಳೋದಂದ್ರೆ ಏನು? ಅವ್ರು ಬಿಟ್ಟು ಅವ್ರು ಯಾರು ಅಂದಂಗೆ. ನಾವು ಹೇಳ್ತೀವಲ್ಲ, ಅವಲಕ್ಕಿ ಬೂಲಕ್ಕಿ ಕಾಂಚಿನ ಮಿನಿಮಿನ ಡಾಮ್ ಡೂಮ್ ಡೈ ಡುಸ, ಇದು ಹಂಗೆ ಕೆಲವರೆಲ್ಲ ಆಯ್ಕೆ ಮಾಡೋದು. ಸ್ತೋತ್ರ ಹೇಳಲಿಲ್ಲ. ಇದ್ದೀರಾ ನೀವು? ನಿಮ್ಗೆ ಸಂತೋಷ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅವನು ನಿನ್ನನ್ನು ಆರಿಸಿ ತೆಗೆದುಕೊಂಡು, ಯಾರ್ಯಾರೋ ಬಂದರು, ನಾನು ಬರ್ತೀನಿ, ಏಯ್ ಪಕ್ಕಕ್ಕೆ ನಿಲ್ಲು. ಸ್ತೋತ್ರ. ನೀನಲ್ಲ, ನೀನು ಬಾ. ಎಲ್ಲ ರಾಂಗ್ ಪ್ಲೇಸಲ್ಲಿ ಹೇಳ್ದಂಗಿದೆಯಲ್ಲ ಈ ಮಾತನ್ನ. ಕರೆಕ್ಟಾದ ಜಾಗದಲ್ಲೇ ಹೇಳ್ದ. ನಿನಗಿಂತ ಜಾಣರು, ನಿನಗಿಂತ ಸಾಮರ್ಥ್ಯವುಳ್ಳವರು, ಜ್ಞಾನಿಗಳು, ಹಣವಂತರು, ವಿದ್ಯಾವಂತರು, ಪೌರುಷ ಉಳ್ಳವರು, ಅಲ್ಲಲ್ಲಿಯ ಕಿಲಾಡಿಗಳನ್ನೆಲ್ಲ ತಳ್ಳಿ ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ ಎಂದು ನಂಬುವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಐ ಬಿಲೀವ್, ನಾನು ನಂಬುತ್ತೇನೆ. ಆಮೇಲೆ ವಿಮೋಚನ ಕಾಂಡ ಪುಸ್ತಕ 4:29, ಎಕ್ಸೋಡಸ್ ಚಾಪ್ಟರ್ 4:29, 4:29. ತರುವಾಯ ಮೋಶೆ ಆರೋನರು ಹೋಗಿ ಇಸ್ರಾಯೇಲರ ಎಲ್ಲ ಹಿರಿಯರನ್ನೆಲ್ಲ ಕೂಡಿಸಿದ್ರು. ಯೆಹೋವನ ಮೋಶೆಗೆ ಹೇಳಿದ ಮಾತುಗಳನ್ನು ಆರೋನನು ಅವರಿಗೆ ತಿಳಿಸಿ ಜನರ ಮುಂದೆ ಮಹತ್ ಕಾರ್ಯ ಮಾಡಲು ಜನರು ನಂಬಿದರು. ಮಹತ್ ಕಾರ್ಯ ಮಾಡಲು ಜನರು ನಂಬಿದರು. ಲಿಸನ್ ಟು ಮೀ. ಬಂಡೆ ಸೀಳಬೇಕಾದ್ರೆ, ಜನರ ದಾಹವನ್ನು ನೀಗಿಸಬೇಕಾದ್ರೆ, ಜನರ ದಾಹವನ್ನು ನೀಗಿಸಬೇಕಾದ್ರೆ, ಬಂಡೆ ಸೀಳಬೇಕಾದ್ರೆ ಮೋಶೆ ನೀನು ಒಬ್ಬನೇ ಹೋಗು ಅಂತ ಹೇಳಲಿಲ್ಲ, ನಿನ್ನ ಜೊತೆ ಹಿರಿಯರನ್ನು ಕರ್ಕೊಂಡು ಹೋಗು. ಹಾಗಾದರೆ
ಹಿರಿಯರು, ಪ್ರತಿನಿಧಿಗಳು ದೈವ ಸಭೆಗೆ, ದೇವರ ಚಲನೆಗೆ, ಮೂವ್ ಆಫ್ ಗಾಡಿಗೆ ಬಹಳ ಇಂಪಾರ್ಟೆಂಟ್. ನಿನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯೋದಿಕ್ಕೆ, ಸಭೆಯ ಮಿರಾಕಲ್ಗಳು ನಿನ್ನ ಜೀವನದಲ್ಲಿ ಕಾಣೋದಿಕ್ಕೆ ಹಿರಿಯರು ಬೇಕು. ದೇವರು ನೋಡ್ರಿ, ಎಲ್ಲೂ ಹಿರಿಯರನ್ನ ಬಿಟ್ಟು ಏನು ಮಾಡ್ತಾ ಇಲ್ಲ. ನಾನು ಅದನ್ನು ಹೇಳ್ತಾ ಇದ್ದೀನಿ. ಸ್ತೋತ್ರ. ನಮ್ಮಲ್ಲಿ ಹಿರಿಯರನ್ನ ಬಿಟ್ಬಿಡ್ತಾರೆ. ಸ್ತೋತ್ರ. ಪಾಸ್ಟ್ರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಮೋಶೆ ನೀವೊಬ್ಬರೇ ಬನ್ನಿ ಅಂತ. ಇಲ್ಲ, ಹಂಗೆ ಮಾಡೋಂಗಿಲ್ಲ. ಮುಂದೆ ಕೇಳ್ತೀನಿ. ಸ್ತೋತ್ರ. 17ನೇ ಅಧ್ಯಾಯದ 5ನೇ ವಾಕ್ಯ, ಎಕ್ಸೋಡಸ್, ವಿಮೋಚನಾ ಕಾಂಡ ಪುಸ್ತಕ 17:5. ಇದೀರಾ ನೀವು ನನ್ನ ಜೊತೆ? ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನ ಕರ್ಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಆಮೆನ್. ಸಿ, ಯಾವಾಗಲೂ ಮೋಶೆಯ ಸಂಗಡ ಒಂದು ಗುಂಪಿನ ಜನ ಇದ್ರು. ನನ್ನ ಹತ್ರ ಅನೇಕರು ಕೇಳ್ತಾರೆ, ಪಾಸ್ಟರ್, ವಾಟ್ ಈಸ್ ದ ಸೀಕ್ರೆಟ್ ಆಫ್ ದ ಚರ್ಚ್ ಗ್ರೋತ್? ಸಭೆ, ನಿಮ್ಮ ಸಭೆ ಬೆಳೆಯೋದ ರಹಸ್ಯವಾದರೂ ಏನು ಅಂತ. ನಾನು ಯಾವಾಗಲೂ ಹೇಳೋ ಒಂದು ಮಾತು, ಟೀಮ್ ವರ್ಕ್. ಟೀಮ್ ವರ್ಕ್. ಅನೇಕ ಸಭೆಗಳಲ್ಲಿ ಇದನ್ನು ನಾವು ಕಾಣೋದಿಲ್ಲ. ವಿಪರ್ಯಾಸ. ಪಾಸ್ಟರ್ ಪ್ರಸಂಗ ಮಾಡ್ತಾರೆ, ಪಾಸ್ಟರ್ ಅಮ್ಮ ಹಾಡು ಹೇಳ್ತಾರೆ, ಪಾಸ್ಟರ್ ಮಕ್ಕಳು ಕೀಬೋರ್ಡು ಡ್ರಮ್ಸ್ ಹೊಡಿತಾರೆ. ಬೇರೆ ಯಾರಿಗೂ ಅವಕಾಶ ಕೊಡಲ್ಲ. ಯಾಕೆ ಕೊಡಲ್ಲ? ಕೊಟ್ಟರೆ ಇವರಿಗೆ ಸಿಗುವಂಥ ಗೌರವ ಅವ್ರು ತಗೊಂಡೋಗ್ಬಿಡ್ತಾರೆ. ಸ್ತೋತ್ರ. ಭಯ. ನಾನು ಹೇಳ್ತೇನೆ, ದೇವರ ಸಮ್ಮುಖದಲ್ಲಿ ದೇವರ ರಾಜ್ಯ ಎನ್ನೋದು ಒಬ್ಬನ ಕೈ ಕೆಳಗಡೆ ಇರೋದಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಪಾಸ್ಟರ್ ರವಿ ಮಣಿ ಇವತ್ತು ಆರೋಗ್ಯವಾಗಿರ್ಬೋದು, ನಾಳೆ ಸತ್ರು ಸಭೆ ಇಲ್ಲಿ ಮಿಂಚ್ತಾ ಇರುತ್ತೆ. ಯಾಕೆ ಗೊತ್ತಾ? ಸಭೆಯ ನಾಯಕನ ಕೈಯಲ್ಲಿದೆ ಈ ನಿಯಂತ್ರಣ. ಜನರಿಗೆ ನೀರು ಬೇಕಾ? ಅವರ ದಾಹ ತೀರ್ಬೇಕಾ? ಅದ್ಭುತ ನಡಿಬೇಕಾ? ಗೋ ವಿತ್ ಎಲ್ಡರ್ಸ್. ದೇವರಿಗೆ ಏನಾದರೂ ಮಾಡಬೇಕಾದರೆ ಆತನ ಕೆಲ ಪ್ರತಿನಿಧಿಗಳು ದೇವರಿಗೆ ಬೇಕಾಗಿದ್ದಾರೆ. ನಾನು ಇದನ್ನು ಇಡೀ ಸಭೆಗೋಸ್ಕರ ಹೇಳ್ತಾ ಇಲ್ಲ. ಈ ಸಂದೇಶ ಇದರ ಒಳಗಡೆ ದೇವರು ಕಂಡಿರುವ, ದೇವರು ಆರಿಸ್ಕೊಂಡಿರುವ ಕೆಲ ಪ್ರತಿನಿಧಿಗಳಿದ್ದೀರಾ. ನೀವು ಬಂದ ದಾರಿ ನಿಮಗೆ ಗೊತ್ತು, ನೀವು ಹಾದು ಹೋದ ಕಷ್ಟಗಳು ನಿಮಗೆ ಗೊತ್ತು, ನೀವು ಹಾದು ಹೋದಂಥ ಪ್ರಯಾಸಗಳು ನಿಮಗೆ ಗೊತ್ತು. ಅಲ್ಲೆಲ್ಲೂ ನಿಮ್ಮನ್ನು ಮುಳುಗೋಕ್ಕೆ ಬಿಡಲಿಲ್ಲ, ನಾಶವಾಗೋಕ್ಕೆ ಬಿಡಲಿಲ್ಲ. ನೀವು ಉಳಿದಿರೋದು ದೇವರ ಕರುಣೆಯಿಂದಲೇ ಎಂದು ಚೆನ್ನಾಗಿ ಮನದಟ್ಟಾಗಿರುವವರು ಅವರೇ ಆ ಪ್ರತಿನಿಧಿಗಳು. ಅವರೇ ಆ ಪ್ರತಿನಿಧಿಗಳು. ಇಸ್ರಾಯೇಲ್ ಜನ ನೋಡ್ರಿ, ನಮಗಿರೋಂಥ ಪ್ರಾಬ್ಲಮ್ ಏನು ಗೊತ್ತಾ? ಸ್ವಲ್ಪ ಏನಾದರೂ ಆಶೀರ್ವಾದ ಬಂದ್ಬಿಟ್ರೆ ಯಪ್ಪ ಏನು ಜಂಬ ತೋರಿಸ್ತಾರೋ. ನಾನು ಅವಾಗ ಹೇಳ್ತೀನಿ, ದೇವಡಾ ಏನು ಜಂಬ ತೋರಿಸ್ತಾರೋ. ಜಂಬ ತೋರ್ಸೋಕ್ಕೆ ನಿಂಗೇನು ಅಕ್ಕಿದೆ? ಬಿಟ್ಟ ಉಸಿರು ವಾಪಸ್ ತಗೊಳ್ಳಿಲ್ಲ ಅಂದರೆ ನೀನು ಶವ. ಉಚ್ಛ್ವಾಸ ನಿಶ್ವಾಸ ಕೊಡೋ ದೇವ್ರು ಕಣಪ್ಪ. ನಿನಗೇನಾದರೂ ಆಗಿದ್ರೆ ಜಂಬ ಕಚ್ಕೊಂಬೇಡ. ಲೆಟ್ ಮೀ ಎಕ್ಸ್ಪ್ಲೈನ್. ಈ 20 ಲಕ್ಷ ಜನ ಹೆಂಗೆ ಬಂದರು? ಯಾವ ರೀತಿ ಬಂದರು? ನೀವು ಅದು ಗೊತ್ತಾಗಬೇಕು. ನೀವು ವಿಮೋಚನಾ ಕಾಂಡ ಪುಸ್ತಕ, ಎಕ್ಸೋಡಸ್ 1:5, ವಿಮೋಚನಾ ಕಾಂಡ ಪುಸ್ತಕ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯೋಸೆಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಹಾಗಾದರೆ ಈ 70ರಿಂದ
20 ಲಕ್ಷದ ಮೇಲೆ ಆಯಿತು. ಹೌದಲ್ವಾ? ಅದು ಡೌಟು ಕೆಲವರಿಗೆ. ಅದು ಹೆಂಗೆ 70ರಿಂದ ಹಿಂಗಾದ್ರು? ಧರ್ಮೋಪದೇಶ ಕಾಂಡ ಪುಸ್ತಕ ಕ್ಲಿಯರ್ ಮಾಡಿಬಿಟ್ಟು ಹೋಗ್ತೀನಿ. ಧರ್ಮೋಪದೇಶ ಕಾಂಡ ಪುಸ್ತಕ 10ನೇ ಅಧ್ಯಾಯದ 22ನೇ ವಚನ. ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು. ಈಗಲೋ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗುವಂತೆ ಮಾಡಿದ್ದಾನಲ್ಲ. ಹಾಗಾದ್ರೆ ಐಗುಪ್ತ ದೇಶದಲ್ಲಿ ಹೋದವರು ಎಷ್ಟು ಜನ? 70ರಿಂದ ಈಗ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿದ್ದಾರೆ. ಆಮೇ ಹಾಲೆಲೂಯಾ. ಕೆಲವರಿಗೆ ಅರ್ಥ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ ಪಾಸ್ಟ್ರಿ ಅಂತ. ದೇವರು ಆರಿಸ್ಕೊಂಡಿದ್ದು 70ರಿಂದ ಆಕಾಶದ ನಕ್ಷತ್ರಗಳ ಹಾಗೆ ಅಸಂಖ್ಯರಾಗುವಂತೆ ದೇವರು ಅವರನ್ನು ಅಭಿವೃದ್ಧಿ ಮಾಡಿದನು. ಇಸ್ ಇಟ್ ರೈಟ್? ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವಲ್ಪ ಬಿಡಿಸಿ ಹೇಳಿ. ದೇವರು ಹೀಗೆ ಹೇಳಿದನು. 2 ಕಾರ್ಯಗಳು. ಒಂದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. 70 ಜನರಿಂದ ಐಗುಪ್ತ ದೇಶಕ್ಕೆ ಹೋದವ್ರ ಸಂಖ್ಯೆ ಎಷ್ಟು? ಮೊದಲೇ ಯೋಸೆಫ್ ಅಲ್ಲಿದ್ದಾನೆ. 70 ಜನ ಈಗ ಹೋಗಿರೋರು. ಇವರಿಂದ ಒಂದು ದೇಶ ಅಸಂಖ್ಯವಾದ ಇವತ್ತು ಇಸ್ರಾಯೇಲ್ ಅನ್ನೋದು ಇಷ್ಟು ಸಂಖ್ಯೆ ಆಗಿ ಬಂದಿದ್ದು ಯಾಕೋಬನ ವಂಶದಿಂದ. ಉದಾಹರಣೆಗೆ 70 ರೂಪಾಯಿ ಬಂಡವಾಳ ಇಟ್ಕೊಂಡಿದ್ದೆ, ಅದರಿಂದ ನೀನು ಇವತ್ತು 2 ಲಕ್ಷ ಲಾಭ ಬಂತು. ಸ್ತೋತ್ರ. ಇಲ್ಲ 7,000 ರೂಪಾಯಿ ಬಂಡವಾಳ ಇಟ್ಕೊಂಡಿದ್ದೆ, ಅದರಿಂದ ನಿನಗೆ ಇವತ್ತು 20 ಲಕ್ಷ ಲಾಭ ಬಂತು. ಸ್ತೋತ್ರ. ನಿನ್ನ ಆಟಿಟ್ಯೂಡ್ ಹೆಂಗಿರ್ಬೇಕು ಗೊತ್ತಾ? ನಿನ್ನ ಸ್ವಭಾವ ಹೆಂಗಿರ್ಬೇಕು ಗೊತ್ತಾ? ಬಂದ ಮಾರ್ಗ ಮರಿಬಾರ್ದು. ಅದು ಹೇಳಿದಾಗ ನೋಡ್ರಿ ಸ್ತೋತ್ರ ಹೋಗ್ಬಿಡ್ತು. ಸುಮ್ಗಿರಿ ಪಾಸ್ಟ್ರಿ, ಅದೆಲ್ಲ ನೆನಪು ಮಾಡ್ಕೊಬೇಡ್ರಿ. ಅದೆಲ್ಲ ಒಂದು ಕೆಟ್ಟ ಗಳಿಗೆ ಪಾಸ್ಟ್ರಿ. ಇವಾಗ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ನಮಗಿಲ್ಲ. ನೀನು ಯೋಚನೆ ಮಾಡಬೇಕಣ್ಣ, ನೀನು ಯೋಚನೆ ಮಾಡಬೇಕಕ್ಕ. ನೀನು ಬಂದಂಥ ದಾರಿ ಹೇಗಿತ್ತು, ನಿನ್ನ ಗಂಡ ಹೇಗಿದ್ದ, ನಿನ್ನ ಜೀವನ ಹೇಗಿತ್ತು, ಇದನ್ನು ನೀನು ಮರೆತರೆ ನಿನ್ನ ಬಾಯಲ್ಲಿ ಸ್ತೋತ್ರ ಬರಲ್ಲ, ಆರಾಧನೆ ಬರಲ್ಲ, ಪ್ರಾರ್ಥನೆ ಬರಲ್ಲ, ದೇವರಿಗೆ ಕೃತಜ್ಞತೆ ಸಲ್ಲಿಸೋ ಸ್ವಭಾವ ನಿನ್ನಲ್ಲಿ ಬರಲ್ಲ. ಅದಕ್ಕೆ ಬದಲಾಗಿ ಅಹಂಕಾರ ಬಂದ್ಬಿಡುತ್ತೆ. ಹುಟ್ಟ ಬಟ್ಟೆಗೆ ಮರುಬಟ್ಟೆ ಇಲ್ಲದೆ ಇದ್ದಾಗ, ಅಪ್ಪತ್ತು ಆಹಾರಕ್ಕೆ ಅಲಿದಾಡಿದ ದಿನಗಳನ್ನು ನೆನಪು ಮಾಡಿಕೊಂಡಾಗ, ಇವತ್ತು 3 ಹೊತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತಾ ಇರುವಾಗ, ನಿನ್ನ ಸ್ತೋತ್ರ, ನಿನ್ನ ಆರಾಧನೆ, ನಿನ್ನ ಪ್ರಾರ್ಥನೆ ಕಡಿಮೆ ಆಗಬಾರದು, ಅದು ಹೆಚ್ಚಾಗಿರಬೇಕು. ನಿನ್ನ ಸೇವೆ ದೊಡ್ಡದಾಗಿರಬೇಕು, ನಿನ್ನ ದಾಹ ಹೆಚ್ಚಿನದಾಗಿರಬೇಕು, ನಿನ್ನ ಸಮರ್ಪಣೆ ಅಧಿಕವಾಗಬೇಕು. ನೀನು ಮತ್ತೊಬ್ಬರು ಮಾಡೋದಕ್ಕಿಂತ ಹೆಚ್ಚಿನ ಸೇವೆ ಮಾಡಬೇಕು. ಸಮೃದ್ಧಿ ಬರ್ತಿದ್ದಾಗಲೇ ಟೈಮ್ ಇಲ್ಲ. ಟೈಮ್ ಇಲ್ಲ. ಏನು ಟೈಮ್ ಇಲ್ಲ? ಟೈಮ್ ಯಾವತ್ತೂ ಇರಲಿಲ್ಲ, ಆವಾಗಲೂ ಇರಲಿಲ್ಲ. ಆವಾಗ ಒಂದು ದಿನ ಕಳಿಯೋದಕ್ಕೆ ನೀನು ಭಾಳ ಕಷ್ಟ ಇತ್ತು. ರಾತ್ರಿ ಯಾವಾಗ ಮುಗೀತೆ, ಮುಂಜಾನೆ ಯಾವಾಗ ಕಾಣ್ತೀನಿ, ಮುಂಜಾನೆ ಬಂದರೆ ರಾತ್ರಿ ಯಾವಾಗ ಬರುತ್ತೆ, ಕಾಲ ಕಳೆಯೋದು ಭಾಳ ಕಷ್ಟ ಇತ್ತು. ಇವತ್ತು ನಿನಗೆ ಟೈಮ್ ಇಲ್ವಾ? ಯಾರಿಗೆ ಬಿಡ್ತಿದ್ಯಾ ಬುರುಡೆ? ದೇವ್ರು ಕಾಣ್ತಾ ಇಲ್ವಾ? ಪಕ್ಕಕ್ಕಿಡೋ. ಓ ಹಾಲೆಲೂಯಾ. ದಾವೀದನು ಅರಸನಾದಾಗಲೂ 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದನು. ಅರಸನಾಗಿದ್ದಾಗಲೂ ದಾಸಿಯರ ಮಧ್ಯದಲ್ಲಿ ಹೋಗಿ ಮಂಜೂಷ ನೋಡ್ತಿದ್ದಾಗಲೇ ಅವನು ಡ್ಯಾನ್ಸ್ ಮಾಡ್ತಾ ಇದ್ದ. ಅವನು ದೇವರ ಸನ್ನಿಧಾನದ ಕುಣಿದು ಕುಪ್ಪಳಿಸ್ತಾ ಇದ್ದ. ಹಲ್ಲೆಲೂಯಾ.
ಸೌಲನ ಹೆಂಡತಿ, ಸೌಲನ ಮಗಳು, ಅಲ್ಲಲ್ಲಿ ಅಭಿಷೇಕ ನಷ್ಟವಾದ ಸೌಲನ ಮಗಳು ಮೀಕಾಳಿಗೆ ಅವಳ ಸ್ಟ್ಯಾಟಸ್ಗೆ ಒಂದು ಕುಂದು ಆಯ್ತದು. ಅವಳ ಸ್ಟ್ಯಾಟಸ್ಗೆ, ಅವಳ ಘನತೆಗೆ ಧಕ್ಕೆ ಉಂಟಾಯಿತು. ನನ್ನ ಭಾಷೆಯಲ್ಲಿ ಹೇಳಿದ್ರೆ ಅವಳ ಸ್ಟ್ಯಾಂಡರ್ಡ್ಗಿಂತ ಕೆಳಗಡೆ ಹೋಗ್ಬಿಟ್ಟ. ಸ್ತೋತ್ರ. ದಾವೀದನ ಬಂದಿದ್ದ ತಕ್ಷಣ ಇವಳ ಕೆನ್ನೆ ಕೆಂಪಾಯಿತು, ಕಣ್ಣು ರೌದ್ರಾವತಾರದಲ್ಲಿ ನಿಂತಿದೆ. ಅವಳು ಹೇಳ್ತಾ ಇದ್ದಾಳೆ, ಮನುಷ್ಯ ನಿನಗೆ ನಾಚಿಕೆ ಆಗೋದಿಲ್ವಾ? ದಾಸಿಯರ ಮಧ್ಯದಲ್ಲಿ ಹೋಗಿ ಕುಡಿದು ಬರ್ತೀಯಲ್ಲ, ನೀನು ಯಾರು? ಯೆಹೂದ ಅರಸನು, ಸಿಂಹಾಸನಕ್ಕೆ ಗೌರವ ಇಲ್ಲ, ಕಿರೀಟಕ್ಕೆ ಗೌರವ ಇಲ್ಲ, ನಿನ್ನ ಸ್ಥಾನಕ್ಕೆ ಗೌರವ ಇಲ್ಲದೆ ಸಾಧಾರಣ ಜನರ ಬಳಿಯಲ್ಲಿ ಹೋಗಿದೀಯಾ ಅಂತ. ಹೇ ಮೈ ಡಿಯರ್ ಡಾರ್ಲಿಂಗ್ ಮೀಕಾ, ಸ್ತೋತ್ರ, ಹಲ್ಲೆಲೂಯಾ. ಸಿಂಹಾಸನ ನೋಡಕ್ಕೆ ಮುಂಚೆ, ಕಿರೀಟ ನೋಡಕ್ಕೆ ಮುಂಚೆ, ರಾಜನ ಸ್ಥಾನ ನೋಡಕ್ಕೆ ಮುಂಚೆ, ಪದವಿ ನೋಡಕ್ಕೆ ಮುಂಚೆ ನಾನು ಮೊದಲು ದೇವರನ್ನ ಕಂಡವನು ಕಣೆ. ನಿಮ್ಮಪ್ಪನನ್ನು ಸಿಂಹಾಸನದಿಂದ ಒದ್ದು ಕೆಳಗಡೆ ಹಾಕಿ ಕುರಿ ಮೇಯಿಸ್ತಿದ್ದಂಥ ನನ್ನನ್ನು, ಕುರುಬ ಬಾಲಕನಾದ ನನ್ನನ್ನು, ಸ್ವಂತ ಮನೆಗೆ ಬೇಡದವನಾಗಿದ್ದ ನನ್ನನ್ನು, ಅಲ್ಲಲ್ಲಿ ಒಂದು ಕಣ್ಣುಗೆ ದಯ ತೋರದೇ ಇದ್ದಾಗ ಮನೆಯಲ್ಲಿ ಔತಣ ನಡೆಯುವಾಗಲೂ ನನ್ನನ್ನು ಒಂದು ಕರ್ಟಸಿಗಾದರೂ ಒಂದು ಕರೆ ಕೊಡದಂತೆ, ಅಲ್ಲೆಲ್ಲೂ ನನ್ನನ್ನು ಎತ್ತವರು ಮರೆತಾಗಲು ನನ್ನ ಪರಲೋಕದ ದೇವರು ಮರೆಯಲಿಲ್ಲ. ಒಮ್ಮೆ ಕಾಡಿನಲ್ಲಿ ಇರುವಾಗ ಒಮ್ಮೆ ಕರಡಿ ಬಂತು, ಒಮ್ಮೆ ಸಿಂಹ ಬಂತು, ಒಮ್ಮೆ ಅಲ್ಲಲ್ಲಿ ಹುಲಿ ಬಂತು. ಇವುಗಳ ಬಾಯಿಗೆ ನಾನು ತುತ್ತಾಗದಂತೆ ಕಾಪಾಡಿದು ನನ್ನ ದೇವರಾಗಿದ್ದಾನೆ. ಗೋಲಿಯಾತನ ಅವನಿಗೆ ವಿರುದ್ಧವಾಗಿ ಹೋರಾಟದಲ್ಲಿ ನಾನು ಹತನಾಗದ ಜೀವಂತವಾಗಿ ಉಳಿದಿದ್ದು ಅವನು ನನ್ನನ್ನು ಕಾಪಾಡಿದ್ದರಿಂದ. ನಿಮ್ಮಪ್ಪ ಸೌಲನು ಈಟಿಯನ್ನು ಎಸೆದಾಗ ಅನೇಕ ಸಂದರ್ಭಗಳ ಮರಣದ ಪಾರ್ಶ್ವದಿಂದ ನನ್ನನ್ನು ತಪ್ಪಿಸಿ ಇವತ್ತು ನನ್ನನ್ನು ಈ ಸಿಂಹಾಸನದಲ್ಲಿ ತಂದು ಕುಳಿಸಿದ್ದು ನೀನಲ್ಲ, ನಿಮ್ಮ ಅಪ್ಪನಲ್ಲ ಕಣೆ, ನನ್ನ ದೇವರು. ಅದರಿಂದ ನನ್ನ ದೇವರನ್ನ ಆಡುತ್ತೇನೆ, ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ ಎಂದು ಹೇಳುವವರು ಅಂತ ದಾವೀದನು ಈ ಕಾಲದಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮರಿಬಾರ್ದು. ಯಾಕೋವನ್ ಮರೀಲಿಲ್ಲ. ಕಣ್ಣು ಕಾಣದೇ ಇರುವ ಅಪ್ಪನನ್ನು ವಂಚಿಸಿ, ಅಣ್ಣನನ್ನು ವಂಚಿಸಿ ಮನೆ ಬಿಟ್ಟು ಓಡಿ ಹೋಗುವಾಗ, ಯಾರು ದಿಕ್ಕು ದೆಸೆ ಇಲ್ಲದೆ ಇರುವಾಗ, ಬೇರ್ಷೆಬ ಮರುಭೂಮಿಯಲ್ಲಿ ಲೂಸ್ ಎನ್ನೋ ಪಟ್ಟಣದಲ್ಲಿ ಒಬ್ಬಂಟಿಗನಾಗಿ, ಲೂಸ್ ಎನ್ನೋ ಪಟ್ಟಣ ಒಬ್ಬನೇ ಇರುವಾಗ, ರಾತ್ರಿ ಕಳೆಯೋದಕ್ಕೆ, ನಿದ್ದೆ ಮಾಡೋದಕ್ಕೆ ಸುಖಕರವಾದ ಒಂದು ದಿಂಬಿಲ್ಲದೆ ಇದ್ದಾಗ ಅಲ್ಲಿದ್ದ ಕಲ್ಲನ್ನೇ ತಲೆದಿಂಬಾಗಿ ಮಾಡಿಕೊಂಡಂತ ಯಾಕೋಬನು ಆ ರಾತ್ರಿ ದೇವರು ಅವನಿಗೆ ದರ್ಶನ ಕೊಟ್ಟನು, ಅವನನ್ನು ಸಂದರ್ಶಿಸಿದನು. ದೇವರು ಅವನನ್ನು ವಾಗ್ದಾನ ಕೊಟ್ಟು ಅವನನ್ನು ಬಲಪಡಿಸಿ ಕಳಿಸಿದನು. ಅವನು ಹಿಂತಿರುಗಿ ಬರುವಾಗ ಅವನು ಹೇಳ್ತಾನೆ, ನಾನು ಈ ಯೋರ್ದಾನ್ ಹೊಳೆಯನ್ನು ದಾಟುವಾಗ ಕೇವಲ ಒಂದು ಕೋಲಿನೊಂದಿಗೆ ಹೊರಟೆನು, ಆದರೆ ಇವತ್ತು ನಾನು ಹಿಂತಿರುಗಿ ನೋಡುವುದಾದರೆ 2 ಪಾಳೆಯಕ್ಕೆ ಒಡೆಯನಾಗಿದ್ದೇನೆ. ಇದು ಯಾವುದಕ್ಕೂ ನನ್ನ ಅಪಾತ್ರನೋ, ಇದು ದೇವರ ದಯೆಯಿಂದ ದೊರಕಿದ್ದು. ಎಷ್ಟು ಜನ ಹೇಳ್ತೀರಾ ನಾನು ಇವತ್ತೇನಾದರೂ ಆಗಿದ್ರೆ ದೇವರ ದಯೆ ಅನ್ನೋರು ಮಾತ್ರ? ಬಾಯಲ್ಲಿ ಹೇಳೋದಲ್ಲ, ಆ್ಯಟಿಟ್ಯೂಡಲ್ಲಿ ತೋರಿಸ್ಬೇಕು. ಕೆಲವರು ಬಾಯಲ್ಲಿ ಇದು ಹೇಳೋದ್ರಲ್ಲಿ ಮುಂದೆ ಎಲ್ಲರೂ ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ಆ್ಯಟಿಟ್ಯೂಡ್ ನೋಡ್ರಿ. ಸ್ತೋತ್ರ ಚೆನ್ನಾಗಿ ಟಿಪ್ ಟಾಪಾಗಿ ಯಾರಾದರೂ ಬಂದಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಪ್ರೈಸ್ ಅಲಾಡ್ ಅಂತಾರೆ. ಯಾರಾದರೂ ಪಾಪ ಬಡವ್ರು ಯಾರಾದರೂ ಬಂದಿದ್ರೆ ಅವ್ರಿಗೆ ಸ್ತೋತ್ರನೂ ಹೇಳಲ್ಲ, ಇವರೇ ಒಂಥರ. ನಿನ್ನ ಆ್ಯಟಿಟ್ಯೂಡ್ ಎಲ್ಲ ದೇವರು ನೋಡ್ತಾ ಇದ್ದಾನೆ. ದೇವರು ಹಾರಿಸ್ಕೊಂಡವರು ಅಂದರೆ ದಟ್ ಮೀನ್ಸ್ ವೆನ್ ಗಾಡ್ ಸೆಲೆಕ್ಟ್ ಯು, ಚೂಸ್ ಯು, ನಿನ್ನನ್ನು ಆಯ್ಕೆ ಮಾಡಿಕೊಂಡಾಗ ನೀನು 70 ಮುಗಿಬೇಕನ್ನೋದಲ್ಲ, ಅವನು ಮಲ್ಟಿಪ್ಲೈ ಮಾಡ್ತಾ ಇರ್ತಾನೆ, ಅಭಿವೃದ್ಧಿ ಮಾಡ್ತಾ ಇರ್ತಾನೆ. ನಿನ್ನ ಕೈಯಲ್ಲಿ ಅಲ್ಪನೇ ಇರೋದು, ಆದರೆ ದೇವರಿಗಾಗಿ ನೀನು ಸಮರ್ಪಿಸುವಾಗ, ದೇವರ ಪ್ರತಿನಿಧಿ ಆದಾಗ ಅದನ್ನು ದೇವರು ಮಲ್ಟಿಪ್ಲೈ ಮಾಡ್ತಾ ಇರ್ತಾನೆ. Come on, somebody shout hallelujah! Hallelujah! ದೇವರಾತ್ಮ ನನಗೆ 2 ಕಾರ್ಯಗಳನ್ನು ಹೇಳಿದನು.
ಕೆಲವರು ನಿಮ್ಮನ್ನೇ ನೀವು ಪ್ರತ್ಯೇಕಿಸಲ್ಪಟ್ಟವರು, ಯಾರಿಗೂ ಬೇಡದವರು, ಒಂಟಿ ಎಂಬುದಾಗಿ. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಿನ್ನ ಮೂಲಕ ನಾನು ಒಂದು ದೇಶ ಕಾಣ್ತಾ ಇದ್ದೀನಿ, ಒಂದು ಪಟ್ಟಣ ಕಾಣ್ತಾ ಇದ್ದೀನಿ, ಒಂದು ತಲೆಮಾರು ಕಾಣ್ತಾ ಇದ್ದೀನಿ. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ನಾವು ನೋಡೋದೇನು, ಓಹ್ ನಾನು ಯಾರಿಗೂ ಬೇಡ, ನಾನು ಒಂಟಿ, ನನ್ನ ಮನೇಲಿ ಯಾರೂ ರಕ್ಷಣೆ ಹೊಂದಿಲ್ಲ, ನಾನು ಒಂಟಿ, ಸಭೆಯಲ್ಲಿ ಯಾರು ನನ್ನ ಜೊತೆ ಸೇರಲ್ಲ, ನಾನು ಒಂಟಿ, ಅಲೆ ಹೊಡಿತೀನಿ. ಇಷ್ಟು ದೊಡ್ಡ ದೇವ್ರ ಜೊತೆಗಿರುವಾಗ ಇನ್ನು ಯಾರು ಬೇಕು? ಹಲೋ, ಇದ್ದೀರಾ ನೀವು ನನ್ನ ಜೊತೆ? ದೇವರು ನೋಡುವ ದೃಷ್ಟಿ ಬೇರೆ, ನೀವು ನಿಮ್ಮನ್ನೇ ಕಾಣುವ ದೃಷ್ಟಿ ಬೇರೆ. ಮನುಷ್ಯ ನಿಮ್ಮನ್ನು ತಿಳಿದು ನಿಮ್ಮನ್ನು ಅಳತೆ ಮಾಡುವ ದೃಷ್ಟಿನೇ ಬೇರೆ. ದೃಷ್ಟಿಕೋನಗಳು ವ್ಯತ್ಯಾಸಕರವಾಗಿದೆ. ಇನ್ನು ಕೆಲವರು ತಮ್ಮನ್ನೇ ತಾವು ಹೆಚ್ಚಾಗಿ ನೋಡ್ಕೊಂಡ್ಬಿಡ್ತಾರೆ, ದೇವರಿಗಿಂತ ಹೆಚ್ಚು ಅನ್ನೋ ರೀತಿಯಲ್ಲಿ. ಅವ್ರ ಮ್ಯಾಟ್ರ್ ಬೇಡ ನಮಗೆ, ಸ್ತೋತ್ರ. ಇನ್ನು ಕೆಲವರು ತಮ್ಮನ್ನೇ ತಾವು ಕೀಳಾಗಿ ಕಾಣ್ತಾರೆ, ತುಚ್ಛವಾಗಿ ಕಾಣ್ತಾರೆ, ಸಾಧಾರಣವಾಗಿ ಕಾಣ್ತಾರೆ. ಆದರೆ ದೇವರು ನೋಡುವಾಗ ನೀನು ದೇವರ ಪ್ರತಿನಿಧಿ. ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಯು ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನೀನು ಕ್ರಿಸ್ತನ ರಾಯಭಾರಿ, ನೀನು ದೇವರ ರೆಪ್ರೆಸೆಂಟೇಟಿವ್. ಭೂಮಿಯಲ್ಲಿ ದೇವರು ಏನಾದರೂ ಮಾಡಬೇಕಾದ್ರೆ ನಿನ್ನ ಮೂಲಕ ಮಾಡಬೇಕಂತ ಉದ್ದೇಶ ಇಟ್ಟಿರೋ ದೇವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಿನ್ನ ಚಿಂತಾ ಮಂಡಳ ಇರೋದಾದರೆ ಇವತ್ತು ಬದಲಾವಣೆ ಮಾಡಿಬಿಟ್ಟು ಈ ಆಲಯದಿಂದ ಹೊರಗಡೆ ಹೋಗಬೇಕು. ನೆವರ್ ಥಿಂಕ್ ಯು ಆರ್ ಅಲೋನ್. ನೀನು ಒಂಟಿ ಎಂದು ಯಾವತ್ತೂ ಚಿಂತೆ ಮಾಡಬೇಡ. ನಿನ್ನಿಂದ ಯಾವ ಪ್ರಯೋಜನ ಇಲ್ಲ, ನಾನು ಯಾರಿಗೂ ಬೇಡ, ನನ್ನಿಂದ ಯಾರು ಸಂತೋಷ ಇಲ್ಲ ಅನ್ನೋ ರೀತಿಯಲ್ಲಿ ನಿನ್ನಲ್ಲೇ ಕೀಳರಿಮೆ ಹುಟ್ಟಿಸ್ಕೊಂಬೇಡ. ನೀನು ದೇವರ ಪ್ರತಿನಿಧಿ ಆಗಿದೆಯಾ? ದೇವರು ನೋಡೋದು, ಅರೇ ಇವನ ಅಸಂಖ್ಯವಾದ ಜನರು ಇವನ ಕೈ ಕೆಳಗಡೆ, ಇವನ ಸೇವೆಯಲ್ಲಿ, ಇವನ ಮೂಲಕ, ನಿನ್ನ ಮೂಲಕ, ಇವಳ ಮೂಲಕ. ಅಯ್ಯೋ ದೇವರು ನೋಡ್ತಾ ಇರೋದೇನು ಗೊತ್ತಾ? ಪಟ್ಟಣ ಇವ್ರ ಮೂಲಕ, ಒಂದು ಜನಾಂಗ ಇವ್ರ ಮೂಲಕ, ಸ್ತೋತ್ರ, ದೇಶ ಇವ್ರ ಮೂಲಕ, ಕರ್ನಾಟಕ ಇವ್ರ ಮೂಲಕ ಉಜ್ಜೀವನದ ಕಡೆಗೆ ನಡೀಲಿಕ್ಕೆ ಹೋಗ್ತಾ ಇದೆ. ಲೋಕವ್ಯಾಪ್ತಿಯಾಗಿ ಇವರು ಸೇವೆ ಅಭಿವೃದ್ಧಿ ಆಗಲಿಕ್ಕೆ ಹೋಗ್ತಾ ಇದೆ. ಇದೆಲ್ಲ ದೇವರ ಉದ್ದೇಶ. ಅದರಿಂದಲೇ ಆ ಉದ್ದೇಶದ ಮೇರೆಗೆ ದೇವರು ನನ್ನನ್ನು ಆರಿಸಿಕೊಂಡವನಾಗಿದ್ದಾನೆ. ಅದಕ್ಕೆ ಅವಮಾನ ಮಾಡಬೇಡ. ನನಗೆ ವಿದ್ಯಾಭ್ಯಾಸ ಇಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ, ನಾನು ಯಾರಿಗೂ ಬೇಡದವಳಾಗಿದ್ದೀನಿ. ಹಾಗಾದರೆ ನೀನು ಇಲ್ಲಿಗೆ ಬರೋಂಗೆ ಇರಲೇ ಇಲ್ಲ. ಇಲ್ಲಿಗೆ ಬಂದಿದೆಯಾ ಅಂದರೆ ಗ್ಯಾರಂಟಿ ಏನು ಗೊತ್ತಾ? ದೇವರು ನಿನ್ನನ್ನು ಆರಿಸ್ಕೊಂಡಿದ್ಯಾನೆ ಅಂತ. ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ ಅಂತ ಅರ್ಥ. ಆಮೇಲೆ ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ಮಾತ್ರವಲ್ಲ, ಲೋಕವ್ಯಾಪ್ತಿಯಾಗಿ ನನ್ನ ಉದ್ದೇಶ ನೆರವೇರಿಸುವುದಕ್ಕೆ ನಾನು ಆರಿಸಿಕೊಂಡ ನನ್ನ ಪ್ರತಿನಿಧಿ ಎಂಬುದಾಗಿ ದೇವರು ಹೇಳಿದ್ರೆ ಅದಕ್ಕೆ ಎಷ್ಟು ಜನ ಆಮೇನಂತ ಹೇಳ್ತೀರಾ? ಸಿ, ಎವ್ರಿ ಹ್ಯೂಮನ್ ಹ್ಯಾವ್ ದೇರ್ ಓನ್ ವೀಕ್ನೆಸಸ್. ಎಲ್ಲ ಮನುಷ್ಯನಿಗೂ ಅವ್ರದ್ದೇ ಆದ ಕೊರತೆಗಳಿದೆ. ಮನುಷ್ಯ ನೋಡೋದೇನು ಗೊತ್ತಾ? ನೀನು ಕೊರತೆಯನ್ನು ಹುಡುಕಿ ಕಲ್ಲು ಹೊಡಿತಾನೆ. ಹೌದ್ರಿ, ದೇವರು ಮರ್ತಿರ್ತಾರೆ, ದೇವರು ನೆನೆಸ್ಕೊಂಡೇ. ದೇವರು ಹೇಳ್ತಾರೆ, ನಿನ್ನ ಅಪರಾಧಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಂತರವಿದೆಯೋ ಅಷ್ಟು ದೂರಕ್ಕೆ ನಾನು ಎಸ್ಬಿಟ್ಟಿದ್ದೀನಿ ಅಂತ ದೇವರು ಹೇಳಿದ್ರು ಇವ್ರು ಬಿಡಲ್ವೇ? ಆ ಪೂರ್ವ ಪಶ್ಚಿಮ ಹುಡ್ಕೊಂಡು ಹೋಗ್ತಾರೆ, ಅಲ್ಲಿಂದ ಡಿಗ್ ಮಾಡ್ತಾರೆ, ಅಲ್ಲಿಂದ ಬಂದು ಅದನ್ನೇ ಒಂದು ನ್ಯೂಸ್ ಮಾಡ್ತಾರೆ.
ಸ್ತೋತ್ರ. 10 ಜನಕ್ಕೆ ಅಭಿಷೇಕ ಹತ್ತಿಸ್ತಾರೆ, ಅವನು ಹಾಳು ಮಾಡ್ತಾರೆ, ಇವನು ಹಾಳಾಗಿ ಹೋಗ್ತಾನೆ. ಇವನು ಹಾಳಾಗಿ ಹೋಗೋದಿಲ್ಲ, ಇವನು ಎಕ್ಕುಟ್ಟೋಗ್ತಾನೆ. ಮಾಡಕ್ಕೆ ಹೋಗ್ಬೇಡ್ರಿ. ಎವ್ರಿ ಹ್ಯೂಮನ್ ಹ್ಯಾವ್ ದೇರ್ ಓನ್ ವೀಕ್ನೆಸ್ಸಸ್. ಕೊರತೆಗಳಿರುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕೊರತೆಗಳನ್ನು, ನಮ್ಮ ಅಪರಾಧಗಳನ್ನು ನೋಡಿದರೆ ಅವನ ಮುಂದೆ ನಿಲ್ಲೋದಕ್ಕೆ ನಮ್ಗೆ ಯೋಗ್ಯತೆ ಇರ್ತಿತ್ತ? ಇರ್ತಿರ್ಲಿಲ್ಲ. ಸ್ಟಿಲ್ ಗಾಡ್ ಚೋಸನ್ ಅಸ್. ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಅದರಲ್ಲಿ ಹೆಮ್ಮೆ ಇರೋರು ಮಾತ್ರ ಆಮೇಲೆ ಹೇಳ್ರಿ. ನಿಮ್ಮನ್ನು ನೋಡಿದಾಗೆಲ್ಲ ದೇವರು ನೋಡೋದು ಪಟ್ಟಣದ ಉಜ್ಜೀವನಕ್ಕಾಗಿ, ನನ್ನ ಮುಂದಿನ ಚಲನೆಗಾಗಿ. ನಾನು ಅಭಿಷೇಕ ಮಾಡಿರುವ ನನ್ನ ತಲೆಮಾರು ದೇವರು ದೊಡ್ಡದಾಗಿ ನಿನ್ನ ಕುರಿತು ಚಿಂತೆ ಮಾಡ್ತಾ ಇರುವಾಗ ನೀನು ಒಳ್ಳೆ ಟೊಳ್ಳಾಗಿ ಏನು ಮಾತಾಡಕ್ಕೆ ಹೋಗಬೇಡ. ಆಮೇನ್. ದೇವರ ಉದ್ದೇಶ ಬೇರೆ. ದೇವರಿಗೆ ಹೇಳಬೇಕಾಗಿರೋದು, ನಿನ್ನ ಮೂಲಕ ಅನೇಕರು ರಕ್ಷಣೆ ಮಾರ್ಗಕ್ಕೆ ಬರ್ತಾರೆ, ನಿನ್ನ ಕುಟುಂಬದವ್ರು ಬರ್ತಾರೆ. ನೀನು ಸುವಾರ್ಥ ಹೇಳ್ತೀಯ, ನೀನು ಸಾಕ್ಷಿ ಹೇಳ್ತೀಯ, ನೀನು ಬಾಯಿ ತೆರೆದಾಗ ದೇವರು ಅದ್ಭುತ ಮಾಡ್ತಾರೆ. ನಿನ್ನ ಕೈ ಚಾಚುವಾಗ ನಿನಗೆ ಗೊತ್ತಿಲ್ಲದ ಮಿರಾಕಲ್ಗಳು ನಡೀತಾ ಇರುತ್ತೆ. ಕಾರಣ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಮನುಷ್ಯ ಕೊರತೆ ಹುಡುಕ್ತಾ ಇರ್ತಾನೆ. ಮೊಸರಲ್ಲಿ ಕಲ್ಲು ಹುಡುಕೋ ಹಂಗೆ ಮನುಷ್ಯ ನೀನು ಕೊರತೆ ಹುಡುಕ್ತಾ ಇರ್ತಾನೆ. ಆದರೆ ದೇವರು ನೋಡ್ತಾ ಇರೋದು ಏನು ಗೊತ್ತಾ? ನೀನು ಕೊರತೆ ಅಲ್ಲ ಕಣವ ಅಣ್ಣ, ನಿನ್ನ ಕೊರತೆ ಅಲ್ಲ ದೇವರು ನೋಡ್ತಾ ಇರೋದು. ದೇವರು ನೋಡ್ತಾ ಇರೋದು ನಿನ್ನ ಮೂಲಕ ದೇವರು ಮಾಡಲಿಕ್ಕೆ ಹೋಗುವ ಮಹತ್ ಕಾರ್ಯಗಳನ್ನು ನೋಡ್ತಾ ಇದ್ದಾನೆ, ಅದ್ಭುತಗಳನ್ನು ನೋಡ್ತಾ ಇದ್ದಾನೆ, ಸೂಚಕ ಕಾರ್ಯಗಳನ್ನು ನೋಡ್ತಾ ಇದ್ದಾನೆ. ದಟ್ಸ್ ಮೈ ಗಾಡ್. ಅದು ನನ್ನ ದೇವರು. ಆ ದೇವರಿಗೆ ಗಟ್ಟಿಯಾದ ಒಂದು ಮಹಿಮೆ ಕೊಡ್ರಿ. ನಂಬರ್ 2, ಇವರು ಅಸಂಖ್ಯ ಜನರಾಗಿದ್ದರು. ಸ್ಟಿಲ್ ಈ 70 ಜನರು ಇರ್ತಾನೆ. ಎಷ್ಟೇ ಅಸಂಖ್ಯ ಜನರು ಇದ್ದರು, ಎಷ್ಟೇ ಬೆಳೆದ್ರು, ಇವರು ಸ್ಟಿಲ್ 70 ಜನ ಇದ್ದಾರೆ. ಇಸ್ರಾಯೇಲ್ನವರು ಒಂದು ದೊಡ್ಡ ದೇಶವಾದಾಗಲೂ, ದೊಡ್ಡ ಕುಟುಂಬ ಆದಾಗಲೂ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರು, ದೊಡ್ಡ ಮಿನಿಸ್ಟ್ರಿ ಮಾಡುವವರಾದರು, ಎಷ್ಟೇ ದೊಡ್ಡದಾಗಿ ಬೆಳೆದ್ರು, ದೇವರು ಯಾವತ್ತು ಈ 70 ಜನರನ್ನ ಬಿಟ್ಕೊಡ್ಲಿಲ್ಲ. ಆಮೇಲೆ ಅವನ ರೆಪ್ರೆಸೆಂಟೇಟಿವ್ಸ್ನ, ಅವನ ಪ್ರತಿನಿಧಿಗಳನ್ನು ಅವನು ಮರೀಲಿಲ್ಲ. ಆಮೇಲೆ ಅದು ನನಗೆ ಭಾಳ ಇಷ್ಟ ಕೊಟ್ಟಿತ್ತು. ದೇವರು ನಿಮ್ಮನ್ನು ಸಾಧಾರಣ ವ್ಯಕ್ತಿಯಾಗಿ ಕಾಣಲಿಲ್ಲ, ನೀನು ದೇವರ ಪ್ರತಿನಿಧಿಯಾಗಿ ಕಂಡು ದೇವರು ನಿನ್ನನ್ನು ಆರಿಸ್ಕೊಂಡನು. ಐ ಬಿ ಕಂಟಿನ್ಯೂ ನೆಕ್ಸ್ಟ್ ಸರ್ವಿಸ್. ನಾನು ಮುಂದುವರಿಸ್ತೇನೆ. ಆಮೇಲೆ ಪ್ರತಿನಿಧಿಗಳೆಲ್ಲರೂ ಎದ್ದು ನಿಂತ್ಕೊಂಡ್ರೆ, ಕೀಳರಿಮೆ ಹುಟ್ಟಿಸೋದು, ನಿನ್ನ ಒಳಗಡೆ ಗಿಲ್ಟನ್ನು ತರೋದು, ಇನ್ನು ನಿನ್ನ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳಿಸೋದು, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಸೋದು, ನೀನು ಅಪ್ರಯೋಜಕ ಅಂತ ಹೇಳಿಸೋದು. ನೋ ನೋ, ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು. ಫರಿಸಾಯರ ಬುದ್ಧಿ ತೋರಿಸ್ಬೇಡ್ರಿ. ಯೇಸು ಸ್ವಾಮಿ ಪಾಪಿಯ ಮನೆಗೆ ಹೋದಾಗ ಹೇಳಿದ್ರು, ಇವನು ಪಾಪಿಯ ಸಂಗಡ ಕುತ್ಕೋತಾನೆ, ಅವ್ರ ಸಂಗಡ ಊಟ ಮಾಡ್ತಾನೆ. ಫರಿಸಾಯರ ಸ್ವಭಾವ ಅದು. ಒಂದು ಪಾಪಿಯನ್ನ ರಕ್ಷಣೆ ಅನುಭವಕ್ಕೆ ತರೋದು ಯೇಸುವಿನ ಸ್ವಭಾವ.
ಹೃದಯಗಳಲ್ಲಿ ಬರುವಂಥ ಚಿಂತೆಗಳು, ಆಲೋಚನೆಗಳು, ಮಾನಸಿಕವಾದ ಸಣ್ಣತನದ ಸ್ವಭಾವಗಳನ್ನು ತೆಗೆದುಹಾಕ್ರಿ. ನಮ್ಮ ಕರೆ ದೊಡ್ಡದು ಎಂದು ನಂಬ್ರಿ. ನಮ್ಮ ಮೇಲಿರುವ ಅಭಿಷೇಕ ದೊಡ್ಡದು ಅಂತ ನಂಬ್ರಿ. ನನ್ನ ತಲೆಮಾರುಗಳ ಮೇಲೆ ಇರುವಂಥ ಅಭಿಷೇಕ ನಾನಾಗಿ ನಾನು ಹಾಳು ಮಾಡಬಾರ್ದು ಅಂತ ಹೇಳ್ರಿ. ದೇವರ ಬಳಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿರಿ. ಇವತ್ತು ಹಾಲಲ್ಲಿ ನೂತನ ಆರಾಧನೆ ಮಾಡುವಾಗ ಅವನು ಹೇಳ್ತಾ ಇದ್ದ, ದೇವರ ಪ್ರಸನ್ನತೆಯನ್ನು ಇನ್ವೈಟ್ ಮಾಡಿರಿ. ಅವನ ಪ್ರಸನ್ನತೆ ಒಂದೇ ನಮಗೆ ಸಾಕು ಅಂತ ಕೂಗಿ ಹೇಳ್ತಾ ಇದ್ದ. ಯಾಕೆ ಹೇಳ್ತಾ ಇದ್ದ ಅಂದರೆ, ನನಗೆ ಚೆನ್ನಾಗಿ ಗೊತ್ತು ನಿನ್ನ ಕಷ್ಟ, ನಿನ್ನ ಪ್ರತಿಕೂಲ, ನಿನ್ನ ಹೋರಾಟ, ನಿನ್ನ ಜೀವಿತದ ಯಾವುದೇ ನಿಂದೆ ಆಗ್ಬೋದು, ಅವಮಾನ ಆಗ್ಬೋದು, ಏನೇ ಆದರೂ ಅವನ ಪ್ರಸನ್ನತೆಯಲ್ಲಿ ಪರಿಹಾರ ಇದೆ ಎಂದು ಚೆನ್ನಾಗಿ ಬಲ್ಲವರಾಗಿರೋರು ಮಾತ್ರ ಹೃದಯದ ಆಳದಿಂದ ಹೇಳ್ರಿ, ಐ ಆಮ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ನಾನು ದೇವರ ಪ್ರತಿನಿಧಿ. ಸುಮ್ಗೆ ದೇವರ ಆರಿಸ್ಕೋತಾರ? ಸುಮ್ಗೆ ದೇವರು ನನ್ನನ್ನು ಆರಿಸ್ಕೋತಾರ? ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ನಾನು ಪಾಸ್ಟರ್ ಆಗ್ತೀನಿ ಅಂತ. ಬಟ್ ನನ್ನ ಒಳಗಡೆ ಇತ್ತು ಯೋಚನೆ, ನಾನು ಕ್ರಿಕೆಟ್ ಪ್ಲೇಯರ್ ಆಗ್ತೀನಿ ಅಂತ. ಆದರೆ ದೇವರು ಹೇಳಿದ್ರು, ನಿನ್ನ ಆಲೋಚನೆ ಅಲ್ಲ ನನ್ನ ಆಲೋಚನೆ, ನಿನ್ನ ಮಾರ್ಗವಲ್ಲ ನನ್ನ ಮಾರ್ಗ. ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆ, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗವು ಅದು ಉನ್ನತವಾಗಿದೆ. ಇವತ್ತೆಷ್ಟು ಜನ ಹೇಳ್ತೀರಾ, ದೇವರ ಆಲೋಚನೆಗೆ ನಾನು ವಿಧೇಯರಾಗ್ತೇನೆ. ಐ ಆಮ್ ಹಿಯರ್ ವಿತ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾನು ಇಲ್ಲಿದ್ದೀನಿ. 3 ಹೊತ್ತು ನನಗೆ ಆಹಾರ ಕೊಟ್ಟನು, ಕೇಡು ಗಂಡಾಂತರಗಳಿಂದೆಲ್ಲ ತಪ್ಪಿಸಿ ಕಾಪಾಡ್ತಾ ಇರುವಂಥ ದೇವರಿಗೆ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು? ನಿತ್ಯ ಜೀವ ಮರೆತುಬಿಟ್ರು. ಇವತ್ತು ಅನೇಕ ವಿಶ್ವಾಸಿಗಳು ವಿಪರ್ಯಾಸ, ನಿತ್ಯ ಜೀವ ಮರೆತು ಬಿಟ್ರು. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ನಿನಗೆ ನಿತ್ಯ ಜೀವವು, ಸಮೃದ್ಧಿಯ ಜೀವಿತವನ್ನ ಕೊಡೋದಕ್ಕೆ. ಅದಕ್ಕೆಲ್ಲ ಧಕ್ಕೆ ಬರೋದಕ್ಕೆ ಯೇಸು ಬಿಡಲ್ಲ. My Jesus loves you. ನನ್ನ ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನಿನ್ನ ಲೋಕದ ಹಿಂದೆ ಹೋದಾಗ, ಹಣದ ಹಿಂದೆ ಹೋದಾಗ, ನಿನ್ನದೇ ಆದ ಸಂಸಾರದ ವಿಷಯದಲ್ಲಿ ಜಿಗುಪ್ಸೆಗೊಂಡು ಸಂಸಾರ ಉದ್ಧಾರ ಮಾಡೋದಕ್ಕೆ ನಿನ್ನನ್ನೇ ನೀನು ನಾನಾ ವಿಧವಾದ ನೋವುಗಳಿಂದ ತಿವಿಸ್ಕೊಳ್ಳುವಾಗಲೂ ನನ್ನ ಯೇಸು ನಿನ್ನನ್ನು ಕೈ ಬಿಡಲಿಲ್ಲ. ಅವನು ನಿನ್ನನ್ನು ತೊರೆಯಲಿಲ್ಲ. ಅವನು ನಿನ್ನನ್ನು ಅನಾಥನಾಗಿ ಬಿಡಲಿಲ್ಲ. He still loves you because you are the representative of my God. ನನ್ನ ದೇವರ ಪ್ರತಿನಿಧಿ ನೀನು. ಕೈಗಳನ್ನು ಮೇಲೆ ಕೆತ್ತಿ ದೇವರ ಬಳಿ ಹೇಳ್ರಿ, ನಾನು ನಿನ್ನ ಪ್ರತಿನಿಧಿಯಪ್ಪ. ಬಾಯಿ ತೆರೆದು ಹೇಳ್ರಿ, ನನಗೆ ಸ್ಥಾನ ಕೊಟ್ಟಿರೋದು, ಈ ಸ್ಥಳ ಕೊಟ್ಟಿರೋದು, ಈ ಪದವಿ ಕೊಟ್ಟಿರೋದು, ಇಷ್ಟು ಆಶೀರ್ವಾದ ಕೊಟ್ಟಿರೋದು ಬಿಕಾಸ್ ನಾನು ನಿನ್ನ ಪ್ರತಿನಿಧಿ ಆಗಿರೋದ್ರಿಂದ ಮಾತ್ರ ಮಾತ್ರ ಮಾತ್ರ. ನನ್ನಿಂದ ಜಂಬ ತೆಗೆದುಹಾಕು, ನನ್ನಿಂದ ಅಹಂಕಾರ ತೆಗೆದುಹಾಕು, ನನ್ನಿಂದ ಅಸೂಯೆ ತೆಗೆದುಹಾಕು, ನನ್ನಿಂದ ಹೊಟ್ಟೆ ಕಿಚ್ಚು ತೆಗೆದುಹಾಕು, ನನ್ನಿಂದ ಬೇಡದೆ ಇರುವ ಎಲ್ಲ ಚಿಂತೆಗಳನ್ನು ತೆಗೆದುಹಾಕು. ನಿನ್ನ ಪ್ರಸನ್ನತೆ ಒಂದು ಸಾಕಪ್ಪ. ಎಷ್ಟು ಜನ ಕೇಳ್ತೀರಾ ನಿನ್ನ ಪ್ರಸನ್ನತೆ? ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ಎಸಪ್ಪ. ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ. ನಿನ್ನ ಪ್ರಸನ್ನತೆ
ಸಾಕಯ್ಯ ಏಸಯ್ಯ ಏಸಯ್ಯ ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಕರ್ತನೆ, ಈ ಜನರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಈ ಹೇಳಲ್ಪಟ್ಟ ವಾಕ್ಯಗಳ ನಿನ್ನ ಕೈಯಲ್ಲಿ ಕೊಡ್ತೇನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಸಾನ್ನಿಧ್ಯಾನಕ್ಕಾಗಿ ಸ್ತೋತ್ರ, ನಿನ್ನ ಮಕ್ಕಳ ಹೃದಯಗಳಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಇವರ ಜೀವನ ಬದಲಾವಣೆ ಆಗಲಿ, ಜೀವನ ಶೈಲಿ ಬದಲಾವಣೆ ಆಗಲಿ, ಇವರ ಚಿಂತೆ ಬದಲಾವಣೆ ಆಗಲಿ, ಇವರ ನಡತೆ ಬದಲಾವಣೆ ಆಗಲಿ. ಇವರು ಕ್ರಿಸ್ತನ ದೇವರ ಪ್ರತಿನಿಧಿ ಎಂದು ಅರಿಯತಕ್ಕಂತೆ ಇವರ ಮೇಲೆ ನಿನ್ನ ಆತ್ಮನ ಅಭಿಷೇಕವನ್ನು ಸುರಿಸಿ ಇವರನ್ನ ದಾರಿ ನಡೆಸು. ಸಮಾಧಾನವಾಗಿ ನಿನ್ನ ಜನರನ್ನ ಕಳಿಸ್ಕೊಡು. ಎಲ್ಲ ಮಹಿಮೆ ನಿನ್ನ ಪಾದಕ್ಕೆ ಅರ್ಪಿಸ್ತೇವೆ. ಆರಾಧನೆಗೂ ಮಹಿಮೆಗೂ ನೀನೊಬ್ಬನೇ ಯೋಗ್ಯನು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇನ್.